ಅತಿ ದೊಡ್ಡ ಭ್ರಷ್ಟಾಚಾರ ಇದು. ನನಗೆ ತಿಳಿದ ಮಟ್ಟಿಗೆ ಇಡೀ ಕೋಲಾರ ಜಿಲ್ಲೆಯಲ್ಲೇ ಬೇತ್ಮಂಗಲ ಗ್ರಾಮ ಪಂಚಾಯತ್ ಅಲ್ಲಿ ಆಗಿರುವಂತ ಇಷ್ಟು ದೊಡ್ಡ ಹಗರಣ ಯಾವುದು ಇಲ್ಲ ಅನ್ಕೊಳ್ತೀನಿ. ಕಣ್ಣು ಮುಂದೆ ಕಾಣ್ತಾ ಇರೋಂತ ಟೋಟಲ್ ಕಾಮಗಾರಿನ ನಡೆದಿರಲ್ಲ, ಟೋಟಲ್ ಬಿಲ್ ಆಗಿದೆ ಇಲ್ಲ 50% ಬಿಲ್ ಆಗೋಗಿದೆ. ಇನ್ನು ಉಳಿದಿರೋದಂತಂದು ಮೆಟೀರಿಯಲ್ ಬಿಲ್ಗಳು ಇವಾಗ ಉಳಿಸ್ಕೊಂಡಿದ್ದಾರೆ. ಲೇಬರ್ ಬಿಲ್ ಅಂತ ಏನ್ ಬರುತ್ತೆ ಅದನ್ನ ಟೋಟಲ್ ಪೂರ್ಣವಾಗಿ ಎಲ್ಲ ಬೋಗಸ್. ಟೋಟಲಿ ಇಡೀ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಣವನ್ನ ನುಂಗಿ ನೀರು ಕುಡ್ದಾಕಿದ್ದಾರೆ. ಇದು ಕೇವಲ ನಮ್ಮ ಕಣ್ಣಿಗೆ ಕಾಣಿಸಿರುವಂತ ಕಾಮಗಾರಿಗಳು ಮಾತ್ರ. ಇನ್ನು ನಮ್ಮ ಕಣ್ಣಿಗೆ ಕಾಣದಿರುವಂತ ಕಾಮಗಾರಿಗಳು ಎಷ್ಟಿದೆ ಅನ್ನೋದು ಲೆಕ್ಕಕ್ಕಿಲ್ಲ. ಇದಕ್ಕೆಲ್ಲ ಬಿಲ್ ಮಾಡೋದಕ್ಕೆ ಇಂಜಿನಿಯರ್ ಅವರು ಮುಖ್ಯ ಕಾರಣಕರ್ತರಾಗ್ತಾರೆ. ಇಷ್ಟೆಲ್ಲ ಬಿಲ್ಗಳಾಗಿದೆ ಅಂತಂದ್ರೆ ಕಾಮಗಾರಿ ರಿಪೋರ್ಟ್ ಇವ್ರು ಇಂಜಿನಿಯರ್ ಹೆಂಗ್ ತೋರಿಸ್ತಾ ಇದ್ದಾರೆ. ಒಳಗೆ ಜೋಳ ಗೀಳ ಕೊಯ್ಕೊಂಡು ಹೋಗ್ಬೇಕಂದ್ರೆ ಬೆಳಗ್ಗಿಂದ ಸಾಯಂಕಾಲ ಸುಮಾರು ದಿನಕ್ಕೆ 20 ಸರಿ ಅವ್ರು ಓಡಾಡ್ತಾರೆ. ಓಡಾಡೋದಕ್ಕೆ ದಾರಿ ಇಲ್ಲ. ಇಲ್ಲಿ ಜಮೀನುಗಳಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದ್ಬಿಟ್ಟು ಈಗಾಗಲೇ 5 ಲಕ್ಷ ರೂಪಾಯಿ ನುಂಗಿ ನೀರು ಕುಡಿದಿದ್ದಾರೆ. ಇಲ್ಲಿ ದಾರಿ ಮಾತ್ರ ಕೇವಲ ರಾಜಕಾರಣಿಗಳಷ್ಟೇ ಅಲ್ಲ, ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಮಾನ್ಯ ಶಾಸಕರು ರೂಪಕಲಾ ಶಶಿಧರ್ ಮೇಡಮ್ ಅವರೇ, ದಯವಿಟ್ಟು ತಾವು ಈ ಬಗ್ಗೆ ಕೂಡಲೇ ಉತ್ತಮವಾದಂತ ಒಂದು ತನಿಖಾ ಟೀಮ್ ಅನ್ನ ರಚನೆ ಮಾಡಿ ಇದ್ರ ಬಗ್ಗೆ ಪರಿಶೀಲನೆ ಮಾಡೋದು ತಾವು ಕೂಡ ಮುಂದಾಗಬೇಕು. ಇಲ್ಲಂತಂದ್ರೆ ಕೂಡ ಎಲ್ಲೋ ಒಂದು ಕಡೆ ಶಾಸಕರ ಒಂದು ಕೈವಾಡ ಕೂಡ ಇದರಲ್ಲಿ ಇದೆ ಅಂತ ನಾವು ಭಾವಿಸ್ತೀವಿ. ಜೈ ಭೀಮ್ ಬಂಧುಗಳೇ, ಇವತ್ತು ನಾವು ಬೇತ್ಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಪರ್ಸೆಪಲ್ಲಿ ಕರೆಕಟ್ಟೆ ಹತ್ರ ಇದ್ದೀವಿ. ಏನ್ ವಿಚಾರ ಅಂತಂದ್ರೆ, ಈ ಒಂದು ಗ್ರಾಮ ಪಂಚಾಯತಿ ಏನ್ ನಮ್ಮ ಬೇತ್ಮಂಗಲ ಗ್ರಾಮ ಪಂಚಾಯತಿ ಇದೆ, ಇದರಲ್ಲಿ NRIG ಮತ್ತೆ ಇತರೆ PRED ವರ್ಕ್ಸ್ ಆಗಿರ್ಬೋದು, ಈ ಒಂದು ಯೋಜನೆ ಅಡಿಗಳಲ್ಲಿ ಈ ಪರ್ಸೆಪಲ್ಲಿ ಕಟ್ಟೆ ಕಾಮಗಾರಿ ಅಭಿವೃದ್ಧಿ ಅಂದ್ಬಿಟ್ಟು ಸುಮಾರು ಬಿಲ್ಲುಗಳನ್ನ ಮಾಡಿದ್ದಾರೆ. ಅದನ್ನ ನೀವು ನೇರವಾಗಿ ಇಲ್ಲಿ ಬೋರ್ಡ್ಗಳನ್ನ ವೀಕ್ಷಿಸಬಹುದು. ಮತ್ತೆ ಕೆಲವೊಂದು ಬೋರ್ಡ್ಗಳು ಇಲ್ಲ ಇಲ್ಲಿ. ಈಗ ಇಲ್ಲಿರುವಂತ ಬೋರ್ಡ್ ಏನಂತಂದ್ರೆ ಪರ್ಸೆಪಲ್ಲಿ ಬೇತ್ಮಂಗಲ ಗ್ರಾಮದ ಪರ್ಸೆಪಲ್ಲಿ ಕೆರೆಕೋಡಿ ಅಭಿವೃದ್ಧಿ ಕಾಮಗಾರಿ ಅಂತ ಏನು 10 ಲಕ್ಷ ರೂಪಾಯಿ ಬಿಲ್ ಇದೆ ಇಲ್ಲಿ ಈ ಬೋರ್ಡ್ ಮೇಲೆ. ಇಲ್ಲಿ ನೋಡಿದ್ರೆ ಒಂದೇ ಒಂದು ರೂಪಾಯಿ ವರ್ಕ್ ಆಗಿಲ್ಲ. ಆದ್ರೆ ₹1 ವರ್ಕ್ ಆಗಿಲ್ಲ. ಇಲ್ಲಿ ನಾವು ಆನ್ಲೈನ್ ಅಲ್ಲಿ NRIG ಒಂದು ವೆಬ್ಸೈಟ್ ನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಇವತ್ತಿನವರೆಗೂ ಕೂಡ ಮಾರ್ಚ್ 17ನೇ ತಾರೀಕು ಇವತ್ತು ತೆಗ್ದಿರೋಂತ ಪ್ರಿಂಟ್ ಇದು. NRIG ಒಂದು ವೆಬ್ಸೈಟ್ ನಲ್ಲಿ ಇವತ್ತಿಗೆ ಇದರಲ್ಲಿ ಸುಮಾರು ₹3,23,000 ಬಿಲ್ ಆಗಿದೆ. ಇಲ್ಲಿ ನೋಡಿದ್ರೆ ₹1 ವರ್ಕ್ ಆಗಿಲ್ಲ. ಅಟ್ಲೀಸ್ಟ್ ಅಂತಂದ್ರೆ 0 ವರ್ಕ್ ಇಲ್ಲಿ ಟೋಟಲಿ. ಆಮೇಲೆ ಇದು ಬಿಟ್ರೆ ಮತ್ತೊಂದು ಇದೇ ಪ್ಲೇಸ್ ಅಲ್ಲಿ ಇನ್ನ ಒಂದು ಬೋರ್ಡ್ ಇದೆ ನಮ್ಮ ಹಿಂದ್ಗಡೆ. ಅದೇನಂತಂದ್ರೆ ಬೇತ್ಮಂಗಲ ಗ್ರಾಮದ ಪರ್ಸೆಪಲ್ಲಿ ಕಟ್ಟೆ ಅಭಿವೃದ್ಧಿ ಕಾಮಗಾರಿ ಅಂತ. ಈ ಕಟ್ಟೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತ ಅದು ಕೂಡ 10 ಲಕ್ಷ ರೂಪಾಯಿ ಕಾಮಗಾರಿ ಆಗಿದೆ. ಅದರಲ್ಲಿ ಈಗಾಗಲೇ ಸುಮಾರು ಅದರಲ್ಲೂ ಕೂಡ ₹3,76,000 ಬಿಲ್ ಆಗಿದೆ. ಅದು ಕೂಡ ಝೀರೋ ವರ್ಕ್ ಆಗಿದೆ. ₹1 ವರ್ಕು ಅದರಲ್ಲೂ ನಡೆದಿಲ್ಲ. ಅದ್ರ ಜೊತೆಗೆ ಇನ್ನ ಒಂದು ಯಾವ್ದಂತಂದ್ರೆ ಬೇತ್ಮಂಗಲ ಗ್ರಾಮದ ರಾಮಚಂದ್ರ ಜಮೀನಿನ ಹತ್ತಿರ ಪರ್ಸೆಪಲ್ಲಿ ಕೆರೆಗೆ ಹೋಗುವ ರಾಜಕಾಲುವೆ ಅಭಿವೃದ್ಧಿ ಅಂತ ಇನ್ನೊಂದಾಗಿದೆ. ಇದಕ್ಕೂ ಕೂಡ ಸುಮಾರು ₹2,79,000 ಬಿಲ್ ಆಗಿದೆ. ಈ ಕಾಲುವೆ ಎಲ್ಲಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಆಮೇಲೆ ಇನ್ನ ಒಂದು ಕಾಮಗಾರಿ ಇನ್ನ ಒಂದು ಕಾಮಗಾರಿ ಏನಿದೆ, ಬೇತ್ಮಂಗಲ ಗ್ರಾಮದ ಶ್ರೀಹರಿ ತೋಟದ ಹತ್ತಿರದಿಂದ ರೈತರ ಜಮೀನುಗಳಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂತ ಇದೊಂದು ಬಿಲ್ಲು. ಇದರಲ್ಲಿ ಸುಮಾರು ₹4,88,000 ಬಿಲ್ ಆಗಿದೆ. ಇನ್ನು ಡ್ಯೂ ಅಮೌಂಟ್ ಬಂದ್ಬಿಟ್ಟು ಇನ್ನು ₹4,94,000 ಅಮೌಂಟ್ ಇದೆ. ಇವು ಆಲ್ಮೋಸ್ಟ್ ಈ ಕಟ್ಟೆ ಹತ್ರ ಒಂದು ₹40 ಲಕ್ಷ ವರ್ಕ್ ಅನ್ನ ಈ ಬೇತ್ಮಂಗಲ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿರುವಂತದ್ದು. ಆಮೇಲೆ ಇದಾಯ್ತಾ ರಸ್ತೆ ಕಾಮಗಾರಿ. ಆಮೇಲೆ ಇನ್ನೊಂದು ಬೋರ್ಡ್ ಇಲ್ಲಿದೆ. ಇದರಲ್ಲಿ ಭೈರಪ್ಪನವರ ಶ್ರೀಹರಿ ಜಮೀನಿನಿಂದ ಭೈರಪ್ಪನವರ ಜಮೀನಿಗೆ ರಾಜಕಾಲುವೆ ಕಾಮಗಾರಿ ಅಂತ ಒಂದು ಮಾಡಿದ್ದಾರೆ. ಅದು ಕೂಡ ಸುಮಾರು ಒಂದು 3 ಲಕ್ಷನೋ 2 ಲಕ್ಷನೋ ಅಮೌಂಟ್ ಬಿಲ್ ಆಗಿದೆ. ಆ ಕಾಲುವೆ ನೋಡಿ ಇಲ್ಲೇ ಬರೋದು, ಇದೇ ಹರಿಯವರ ಜಮೀನು, ಅದೇನೆ ಭೈರಪ್ಪ ಅವರ ಜಮೀನು. ಇಲ್ಲಿ ರಾಜಕಾಲುವೆ ಎಲ್ಲಿದೆ ಅನ್ನೋದನ್ನ ತಾವು ದಯವಿಟ್ಟು ತೋರಿಸ್ಕೊಡ್ಬೇಕು. ಮಾಧ್ಯಮದವರಾಗಿರ್ಬೋದು ಅಥವಾ ಈ ಒಂದು ಮಾಧ್ಯಮದ ಮುಖಾಂತರ ಈ ವಿಡಿಯೋವನ್ನ ನೋಡುವಂತ ಸಾರ್ವಜನಿಕರು ಇರ್ಬೋದು, ದಯವಿಟ್ಟು ಈ ಎಲ್ಲಾ ಕಾಮಗಾರಿಗಳು ಎಲ್ಲಿ ಆಗಿದೆ, ಎಷ್ಟಾಗಿದೆ ಅನ್ನೋದನ್ನ ದಯವಿಟ್ಟು ತೋರಿಸ್ಕೊಡ್ಬೇಕಾಗಿದೆ. ಯಾಕಂತಂದ್ರೆ ಈ ಕಾಮಗಾರಿಗಳಿಗೆ ಸಂಬಂಧಪಟ್ಟಂಗೆ ಸುಮಾರು ಲಕ್ಷಾಂತರ ರೂಪಾಯಿ ಈಗಾಗಲೇ ಬಿಲ್ಗಳಾಗಿದೆ. ಆದ್ರೆ ವರ್ಕ್ ಮಾತ್ರ ಒಂದು ಚೂರು ನಡೆದಿಲ್ಲ. ಆದ್ರಿಂದ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾನು ಈಗಾಗಲೇ ಓಂಬುಡ್ಸ್ಮ್ಯಾನ್ ಅವರಿಗೆ ಮೊನ್ನೆ ಫೆಬ್ರವರಿ 5ನೇ ತಾರೀಕಿಗೆ ನಾನು ಲೆಟರ್ನ ಬರೆದಿದ್ದೆ. ಆ ಲೆಟರ್ಗೆ ಸಂಬಂಧಪಟ್ಟಂಗೆ ಓಂಬುಡ್ಸ್ಮ್ಯಾನ್ ಅವರು ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮತ್ತೆ ಸಹಾಯಕ ನಿರ್ದೇಶಕರಿಗೆ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ, ತಾಂತ್ರಿಕ ಸಂಯೋಜಕರಿಗೆ, ತಾಂತ್ರಿಕ ಸಹಾಯಕ ಅಭಿಯಂತರರಿಗೆ, ಇವ್ರಿಗೆಲ್ರಿಗೂ ಕೂಡ ಲೆಟರ್ ಅನ್ನ ಫಾರ್ವರ್ಡ್ ಮಾಡಿದ್ದಾರೆ.
ಇದು ನನಗೆ ಫೆಬ್ರವರಿ 9ನೇ ತಾರೀಕು ಅವರು ಫಾರ್ವರ್ಡ್ ಮಾಡಿರುವಂತದ್ದು. ಇದು ಫಾರ್ವರ್ಡ್ ಆಗಿ ಕೂಡ ತಿಂಗಳಾಗ್ತಾ ಇದೆ. ಅಧಿಕಾರಿಗಳು ಕೂಡ ಈ ಬಗ್ಗೆ ಇದುವರೆಗೂ ಕೂಡ ಒಂದು ಚೂರು ತನಿಖೆನೂ ಮಾಡಿಲ್ಲ, ಅಟ್ಲೀಸ್ಟ್ ಬಂದಿಲ್ಲ, ಪರಿಶೀಲನೆನೂ ಮಾಡಿಲ್ಲ, ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಇಲ್ಲಿ ಇದು ಇಷ್ಟು ಕಾಮಗಾರಿಗಳು ಬರೀ ಒಂದು ಪ್ಲೇಸ್ ಅಲ್ಲಿ ಸುಮಾರು 30 ರಿಂದ 40 ಲಕ್ಷ ರೂಪಾಯಿ ಕಾಮಗಾರಿಗಳು ಇಲ್ಲಿ ಮಾಡಿದ್ದಾರೆ. ಆದ್ರೆ ಬಿಲ್ಲುಗಳು ಸುಮಾರು ಅರ್ಧ ಬಿಲ್ಲುಗಳಾಗೋಗಿದೆ. 30 ಲಕ್ಷ ರೂಪಾಯಿ ಕಾಮಗಾರಿ ಅಂತ ಅಂದಾಜಿಟ್ಕೊಂಡ್ರು ಕೂಡ ಅದರಲ್ಲಿ 15 ಲಕ್ಷ ರೂಪಾಯಿ ಈಗಾಗಲೇ ಬಿಲ್ ಆಗಿದೆ. ಆದ್ರೆ ಇಲ್ಲಿ ಕಾಮಗಾರಿ ಮಾತ್ರ ಒಂದೇ ಒಂದು ಚೂರು ಕೂಡ, ಅಟ್ಲೀಸ್ಟ್ ಒಂದು ಇಟ್ಟಿಗೆ ಕಲ್ಲಷ್ಟು ಕಾಮಗಾರಿ ಕೂಡ ಇಲ್ಲಿ ನಡೆದಿಲ್ಲ. ಆದ್ರಿಂದ ಆದಷ್ಟು ಬೇಗ ಅಧಿಕಾರಿಗಳು ಈ ಒಂದು ಕಾಮಗಾರಿಗಳಿಗೆ ಸಂಬಂಧಪಟ್ಟಂಗೆ ಕ್ರಮ ವಹಿಸಿ ಪರಿಶೀಲನೆ ಮಾಡಿ ಯಾರೆಲ್ಲ ಈ ಕಾಮಗಾರಿಗಳನ್ನ ಮಾಡಿದಾರೋ ಅವ್ರ ಮೇಲೆ ಕಠಿಣವಾದಂತ ಕಾನೂನು ಕ್ರಮವನ್ನ ಕೈಗೊಂಡು ಏನ್ ಇದುವರೆಗೂ ಬಿಲ್ಲುಗಳಾಗಿದೆ ಇದನ್ನ ಸರ್ಕಾರ ಮತ್ತೆ ರಿಟರ್ನ್ ಮಾಡ್ಕೋಬೇಕು. ರಿಟರ್ನ್ ಮಾಡ್ಕೊಳ್ಳೋದ್ರ ಜೊತೆಗೆ ಇವ್ರು ಮತ್ತೆ ಇನ್ಯಾವುದೇ ಕಾಮಗಾರಿಗಳು ಮಾಡದೇ ಇರೋಂಥ ರೀತಿಯಲ್ಲಿ ಇವ್ರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ ಅಧಿಕಾರಿಗಳಲ್ಲಿ. ಇಲ್ಲವಂತಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಒಂದು ಹೋರಾಟವನ್ನ ಕೂಡ ಮಾಡೋದಕ್ಕೆ ನಾವು ಈಗಾಗಲೇ ಮುಂದಾಗ್ತಾ ಇದ್ದೀವಿ. ದಯವಿಟ್ಟು ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಇದನ್ನ ಪರಿಶೀಲನೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಜೈ ಭೀಮ್ ಬಂಧುಗಳೇ. ಸರ್, ಕಾಮಗಾರಿಗಳು ಯಾರು ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಬಟ್ ಕಾಮಗಾರಿಗಳಾಗಿರೋದು ನಿಜ. ಕಾಮಗಾರಿಗಳು ಆಗಿರೋದಲ್ಲ, ಕಾಮಗಾರಿಗಳ ಹೆಸರಲ್ಲಿ ಲೂಟಿ ಆಗಿರೋದು ನಿಜ. ಯಾರು ಮಾಡಿದಾರೋ ಗೊತ್ತಿಲ್ಲ. ಕಾಮಗಾರಿಗಳ ಹೆಸರಲ್ಲಿ ಇಲ್ಲಿ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಆಗಿದೆ. ಬರೀ ಇದು ಏನು ಪರ್ಸೆಪಲ್ಲಿ ಕೆರೆ ಕಟ್ಟೆ ಹತ್ರ ಮಾತ್ರನೇ ಅಲ್ಲ, ಕನ್ನಂಬಾಡಿ ಕಟ್ಟೆ ಅಭಿವೃದ್ಧಿ ಆಗಿರ್ಬೋದು, ಗೋಷ್ನಿಕೆರೆ ಕಟ್ಟೆ ಅಭಿವೃದ್ಧಿ ಆಗಿರ್ಬೋದು, ಅಲ್ಲಿ ಕೂಡ ಅಷ್ಟೇನೆ. ನಮ್ಮ ಗೋಷ್ನಿಕೆರೆ ಕಟ್ಟೆ ಅಭಿವೃದ್ಧಿ ತಗೊಂಡ್ರು ಕೂಡ ಅಲ್ಲಿ ಸುಮಾರು ಅಂದ್ರೂ ಕೂಡ 40-50 ಲಕ್ಷ ರೂಪಾಯಿ ಕಾಮಗಾರಿಗಳು ನಡೆದಿದೆ. ಆದ್ರೆ ಅಲ್ಲಿ ಕೂಡ ಅಷ್ಟೇನೆ ಝೀರೋ ವರ್ಕ್ಸ್, ಶೂನ್ಯ ವರ್ಕಲ್ಲಿ ಪೂರ್ತಿ ಶೂನ್ಯ ಕಾಮಗಾರಿ ನಡೆದಿರೋಂಥದ್ದು. ಆದ್ರೆ ಇವ್ರ ರಿಪೋರ್ಟ್ಗಳಲ್ಲಿ ಅದು ಹೆಂಗೆ ಯಾವ ರೀತಿಯಲ್ಲಿ ಇವರು ಕಾಮಗಾರಿಗಳನ್ನ ತೋರಿಸಿ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಬಿಲ್ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಈ ಬಿಲ್ಗಳಾಗೋ ಹಿಂದೆ ಅಧಿಕಾರಿಗಳು ಕೂಡ ಇದ್ರ ಹಿಂದೆ ಇದ್ದಾರೆ ಅನ್ನೋದು ನಮ್ಗೆಲ್ಲೋ ಒಂದು ಕಡೆ ಅನುಮಾನ ಬರ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ನೋಡಿದ್ರೆ ಯಾವುದೇ ಕಾಮಗಾರಿ ಆಗದಿರೋ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಬಿಲ್ಗಳಾಗ್ತಾ ಇದೆ ಅಂತಂದ್ರೆ ಅಧಿಕಾರಿಗಳ ಒಂದು ಕುಮ್ಮಕ್ಕಿ ಇವ್ರಿಗೆ ಇಲ್ದೇನೆ ಇಷ್ಟೊಂದು ಬಿಲ್ಗಳಾಗ್ತಾ ಇದೆಯಾ ಅನ್ನೋದು ನಮ್ಮ ನೇರ ಆರೋಪ. ಸರ್, ಇಲ್ಲಿ ಮಾತ್ರನೇ ಈಗ ನಿಮಗೆ ಬೋರ್ಡ್ಗಳು ಕಾಣ್ತಾ ಇರೋಂಥದ್ದು 3 ಬೋರ್ಡ್ ಇಲ್ಲೇ ಕಾಣ್ತಾ ಇದೆ. ಇದ್ರ ಜೊತೆಗೆ ಇನ್ನ ಒಂದು 2-3 ಕಾಮಗಾರಿಗಳು ಬೋರ್ಡ್ಗಳು ಇಲ್ಲಿಲ್ಲ, ಬೋರ್ಡ್ಗಳಿಲ್ಲ. ಬಟ್ ನಮ್ಗೆ NRIG ವೆಬ್ಸೈಟ್ಗೆ ಹೋದ್ರೆ ಅವೆಲ್ಲ ಮಾಹಿತಿ ಕೂಡ ಸಿಗತ್ತೆ, ತಾವು ಕೂಡ ಪರಿಶೀಲನೆ ಮಾಡ್ಬೋದು. ಅಥವಾ ಸಾರ್ವಜನಿಕರು ಕೂಡ ನಾನು ಏನು ಹೇಳ್ತಾ ಇದ್ದೀನಿ ಮಾಹಿತಿ ಇದನ್ನ ನೀವು ಕೂಡ ಏನು ಆನ್ಲೈನ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ನಾನು ಹೇಳ್ತಾ ಇರೋಂಥದ್ದು ಯಾವ್ದನ್ನ ಸುಳ್ಳಿದ್ರೆ ತಾವು ಕೂಡ ನೋಡ್ಬೋದು, ಮಾಧ್ಯಮದ ಮುಖಾಂತರ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲೇ ಇದೆ ಕೆರೆ ಕೋಡಿ ಅಭಿವೃದ್ಧಿ ಕಾಮಗಾರಿ ಅಂತ. ಸರ್, ನಮ್ಮದು ಇಲ್ಲೇ ಪಕ್ಕದಲ್ಲೇ ಗದ್ದೆ ಇದ್ದಿದ್ದು. ನನ್ನ ಹುಟ್ಟದಾಗಿಂದ ನನಗೆ ನೆನಪು ಬಂದಾಗಿಂದ ನಾವಿಲ್ಲಿ ಬಂದು ಹೋಗ್ತಾ ಇದೀವಿ. ಅವತ್ತು ಹೆಂಗಿದೆ ಇವತ್ತು ಹಂಗಿದೆ. ಸುಮಾರು ನನ್ನ ವಯಸ್ಸು ನನಗೆ ಇವತ್ತು 35 ವರ್ಷ. ನನಗೆ ಅವತ್ತಿಂದ ಇವತ್ತಿನವರೆಗೂ ಹಂಗೆ ಇದೆ. ಇದು ಇಲ್ಲಿ ಏನು ಚೇಂಜಸ್ ಆಗಿಲ್ಲ ಸರ್. 10 ಲಕ್ಷ ರೂಪಾಯಿ ವರ್ಕ್ ನಡೆದಿರೋಂಥದ್ದು ಇಲ್ಲಿ. ಈಗ ಪರ್ಸೇನಹಳ್ಳಿ ಕೆರೆ ಬಿಟ್ರೆ ಈಗ ಇನ್ನು ಮೈನ್ ಆಗಿ ತಾವೆಲ್ಲರೂ ಕೂಡ ನೋಡಿರ್ಬೋದು, ಮಾಧ್ಯಮದವರು ಕೂಡ ಸುಮಾರು ಪ್ರೆಸ್ ಮೀಟ್ಗಳು ಮಾಡೋದಕ್ಕೆ ನಮ್ಮ ಬೇತ್ಮಂಗಲ ವಾಟರ್ ವರ್ಕ್ಸ್ಗೆ ಹೋಗ್ತಾ ಇರ್ತೀರಾ. ಈ ಒಂದು ಕಾಮಗಾರಿ ಹೆಸರು ನೋಡಿ, ಬೇತ್ಮಂಗಲ ಗ್ರಾಮದ ವಾಟರ್ ವರ್ಕ್ಸ್ ವೃತ್ತದಿಂದ ಹಿರೇಮಠೆ ಮನೆವರೆಗೂ CC ರಸ್ತೆ ಕಾಮಗಾರಿ ಅಂತ. ಇದನ್ನ ನೀವು ಗಮನಿಸಬಹುದು. ಈ ಒಂದು ಕಾಮಗಾರಿಗೂ ಕೂಡ ಈಗಾಗಲೇ 1,30,677 ರೂಪಾಯಿ ಬಿಲ್ ಆಗಿದೆ. ತಾವೇನಾದ್ರೂ CC ರಸ್ತೆ ಗಮನಿಸಿದ್ರ ವಾಟರ್ ವರ್ಕ್ಸ್ ಅಲ್ಲಿ? ಇಲ್ಲ. ಆದ್ರೂ ಕೂಡ ಬಿಲ್ ಆಗಿದೆ ಇದೊಂದು. ಮತ್ತೆ ಬೇತ್ಮಂಗಲ ಗ್ರಾಮದ ಪೈಪ್ಲೈನ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂತ. ಯಾವ್ದು ಈ ಪೈಪ್ಲೈನ್ ರಸ್ತೆ? ನಮ್ಮ ಬೇತ್ಮಂಗಲಿಂದ ಕಗ್ಗಿನಹಳ್ಳಿಗೆ ಹೋಗುವಂತ ರಸ್ತೆ, ಗೋಷ್ನಿಕೆರೆ ಪಕ್ಕದಲ್ಲಿ. ಇದು ನೋಡಿ, ಅರ್ಥ ಮಾಡ್ಕೊಳ್ಳಿ, ಪೈಪ್ಲೈನ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂತ. ಈ ಕಾಮಗಾರಿಗೆ ಈಗಾಗಲೇ 5,11,129 ರೂಪಾಯಿ ಬಿಲ್ ಆಗಿದೆ. ಇನ್ನೂ 4,80,000 ರೂಪಾಯಿ ಬಿಲ್ ಪೆಂಡಿಂಗ್ ಇದೆ ಇದಕ್ಕೆ, ಪೈಪ್ಲೈನ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂತ. ಅದೇ ತರ ಇದನ್ನೊಂದು ನೋಡ್ಕೊಳ್ಳಿ, ಬೇತ್ಮಂಗಲ ಗಡಿಯಿಂದ ಕಗ್ಗಲಹಳ್ಳಿ ಗ್ರಾಮದ ಗಡಿಯವರೆಗೂ ರಸ್ತೆ ನಿರ್ಮಾಣ ಕಾಮಗಾರಿ ಅಂತ. ಪೈಪ್ಲೈನ್ ರಸ್ತೆ ಯಾವುದು, ಕಗ್ಗನಹಳ್ಳಿ ಗ್ರಾಮ ರಸ್ತೆ ಯಾವುದು? ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಈ ಕಗ್ಗನಹಳ್ಳಿ ರಸ್ತೆಯೇ ಪೈಪ್ಲೈನ್ ರಸ್ತೆ, ಪೈಪ್ಲೈನ್ ರಸ್ತೆಯೇ ಕಗ್ಗನಹಳ್ಳಿ ರಸ್ತೆ. ಆದ್ರೆ ಇವರು ಕಾಮಗಾರಿಗಳಿಗೆ ಬೇರೆ ಬೇರೆ ಹೆಸರನ್ನ ಕೊಟ್ಟು ಒಂದೊಂದು ಕಾಮಗಾರಿಗೆ 10 ಲಕ್ಷ ರೂಪಾಯಿ ಬಿಲ್ಗಳನ್ನ ಮಾಡಿ ಅದರಲ್ಲಿ ಅರ್ಧಕ್ಕರ್ಧ ಈಗಾಗಲೇ ನುಂಗಿ ನೀರು ಕುಡಿದಿದ್ದಾರೆ. ಈ ಕಗ್ಗನಹಳ್ಳಿ ಗಡಿವರೆಗೆ ನಿರ್ಮಾಣ ಕಾಮಗಾರಿ ಏನಿದೆ ಇದಕ್ಕೂ ಕೂಡ ಈಗಾಗಲೇ 5,05,182 ರೂಪಾಯಿ ಬಿಲ್ ಆಗಿದೆ. ಇನ್ನು 4,84,00,000 ರೂಪಾಯಿ ಬಿಲ್ಲು ಪೆಂಡಿಂಗ್ ಇದೆ ಇದರಲ್ಲಿ.
ಮತ್ತೆ ಅದೇ ರೀತಿ ಬೇತ್ಮಂಗಳ ಗ್ರಾಮದ ಗೋಸಿನಕೆರೆ ಮಧ್ಯದಲ್ಲಿ ಇರುವ ಕಟ್ಟೆ ಅಭಿವೃದ್ಧಿ ಕಾಮಗಾರಿ ಅಂತ ತಾವೆಲ್ಲರೂ ಗಮನಿಸಿರ್ಬೋದು. ಗೋಸಿನಕೆರೆ ನ್ಯೂಟನ್ ನಲ್ಲಿ ಏನು ಕೆರೆ ಇದೆ ಆ ಕೆರೆ ಮಧ್ಯೆ ಒಂದು ಕಟ್ಟೆ ಇದೆ. ಆ ಮಧ್ಯೆ ಇರುವ ಕಟ್ಟೆ ಅಭಿವೃದ್ಧಿ ಕಾಮಗಾರಿ ಅಂದ್ಬಿಟ್ಟು ಈ ಒಂದು ಕಾಮಗಾರಿ ಹೆಸರಿದೆ. ಇದಕ್ಕೆ ಈಗಾಗಲೇ 4,65,305 ರೂಪಾಯಿ ಬಿಲ್ ಆಗಿದೆ. ಇನ್ನು 5,32,542 ರೂಪಾಯಿ ಬಿಲ್ ಪೆಂಡಿಂಗ್ ಇದೆ. ಈ ಕಟ್ಟೆ ಎಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಆಮೇಲೆ ಇನ್ನೂ ಒಂದು ಬೇತ್ಮಂಗಳ ಗ್ರಾಮದ ಗೋಸಿನಕೆರೆ ಹತ್ತಿರ ಚರಂಡಿ ನಿರ್ಮಾಣ ಕಾಮಗಾರಿ ಅಂತ. ಗೋಸಿನಕೆರೆ ಸುತ್ತಮುತ್ತಲು ಎಷ್ಟೇ ಸುತ್ತಾಡಿದ್ರು ಕೂಡ ಒಂದು ಚರಂಡಿ ನಿಮ್ಗೆ ಕಾಣೋದಿಲ್ಲ. ಈಗಲೂ ಕೂಡ ಪ್ರೆಸೆಂಟ್ ಹೋಗಿ ತಾವು ನೋಡ್ಬೋದು. ಸೊ ಇದಕ್ಕೂ ಕೂಡ ಎಷ್ಟು ಬಿಲ್ ಆಗಿದೆ ಈಗಾಗಲೇ ಟೋಟಲ್ ಪೇಯ್ಡ್ ಅಮೌಂಟು ಈಗಾಗಲೇ ಇದಕ್ಕೆ 95,496 ರೂಪಾಯಿ ಅಮೌಂಟು ಚರಂಡಿಗೆ ಆಗೋಗಿದೆ. ಇನ್ನ ಟೋಟಲ್ ಡ್ಯೂ 0 ಇದೆ. ಇದಕ್ಕೇನು ಬಿಲ್ ಆಗಿದೆ ಪೂರ್ತಿ ಬಿಲ್ ಆಗೋಗಿದೆ, ಇದು ವರ್ಕ್ ಮಾತ್ರ ಆಗಿಲ್ಲ. ಅದೇ ರೀತಿಯಾಗಿ ಬೇತ್ಮಂಗಳ ಗ್ರಾಮದ ಕಾಲೋನಿ ಹತ್ತಿರದಿಂದ ನೈಸ್ ರೋಡ್ ಕಡೆಗೆ ಚರಂಡಿ ನಿರ್ಮಾಣ ಕಾಮಗಾರಿ ಅಂತ. ಇದನ್ನ ನೀವು ನೋಡ್ಬೋದು. ನಮ್ಮ ಬೇತ್ಮಂಗಳ ಇನಾಯ್ತುಲ್ಲಾ ಪೆಟ್ರೋಲ್ ಬಂಕ್ ಏನಿದೆ ಅಲ್ಲಿಂದ ನೈಸ್ ರೋಡ್ಗೆ ಹೋಗುವಂತ ದಾರಿ ಮಣ್ಣು ರಸ್ತೆ, ಅದಕ್ಕೂ ಆ ಮಣ್ಣು ರೋಡ್ಗೂ ಕೂಡ ಬಿಲ್ ಆಗಿದೆ. ಅದು ಆ ರಸ್ತೆ ಕೂಡ ಇನ್ನೂ ಪೂರ್ತಿಯಾಗಿ ಕಾಮಗಾರಿ ಫಿನಿಶ್ ಆಗಿಲ್ಲ. ಅದ್ರ ಪಕ್ಕದಲ್ಲೇ ಇದು ಚರಂಡಿ ಅಂದ್ಬಿಟ್ಟು ಇದಕ್ಕೂ ಕೂಡ ಈಗಾಗಲೇ 97,939 ರೂಪಾಯಿ ಬಿಲ್ ಆಗಿದೆ. 0% ಪೆಂಡಿಂಗು ಟೋಟಲ್ ಬಿಲ್ ಆಗ್ಬಿಟ್ಟಿದೆ. ಚರಂಡಿಯಲ್ಲಿದೆ ತೋರಿಸ್ಬೇಕು ಅಧಿಕಾರಿಗಳಾಗ್ಲಿ ಅಥವಾ ಅವರ ಮೇಲಧಿಕಾರಿಗಳಾಗ್ಲಿ ಪಂಚಾಯತಿಯವರು ಇದನ್ನು ಕೂಡ ತೋರಿಸ್ಬೇಕು ಈ ಕಾಮಗಾರಿನ. ಆಮೇಲೆ ಬೇತ್ಮಂಗಳ ಗ್ರಾಮದ ಗೋಸಿನ ಕೆರೆ ಕಟ್ಟೆ ಅಭಿವೃದ್ಧಿ ಕಾಮಗಾರಿ ಅಂತ ಅವಾಗ್ಲೇ ಕೇಳಿದೀನಿ. ಗೋಸಿನ ಕೆರೆ ಮಧ್ಯೆ ಇರುವ ಕಟ್ಟೆ, ಇವಾಗ ಇದು ಗೋಸಿನ ಕೆರೆ ಕಟ್ಟೆ. ಇದು ಎಲ್ಲೆಲ್ಲಿ ಇದೀವಿ ಕಟ್ಟೆಗಳೆಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಇವ್ರು ಹೆಂಗೆ ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ. ಈ ಕಾಮಗಾರಿಯಲ್ಲಿ ಈಗಾಗಲೇ 4,72,192 ರೂಪಾಯಿ ಬಿಲ್ಲು ಆಗೋಗಿದೆ. 0 ಡ್ಯೂ ಅಮೌಂಟ್ 1 ರೂಪಾಯಿ ಕೂಡ ಇಲ್ಲ ಅಂತ ನಮ್ಗೆ ಆನ್ಲೈನ್ ಅಲ್ಲಿ ಸಿಕ್ಕಿರುವಂತ ಮಾಹಿತಿ ಇದು. ಸೊ ಈ ಕಟ್ಟೆ ಎಲ್ಲಿದೆಯೋ ಇದು ಗೊತ್ತಿಲ್ಲ ಇಷ್ಟು. ಆಮೇಲೆ ಇನ್ನೊಂದಿದೆ ಬೇತ್ಮಂಗಳ ಗ್ರಾಮದ ಗೋಸಿನ ಕೆರೆ ಕೋಡಿ ಅಭಿವೃದ್ಧಿ ಕಾಮಗಾರಿ ಅಂತ. ಕೋಡಿ ಈಗೇನು ನೈಸ್ ರೋಡ್ಗೆ ಹೋಗೋ ರಸ್ತೆ, ಕಾಲೋನಿಯಿಂದ ಚರಂಡಿ ಇವೆಲ್ಲ ಏನು ಕೇಳಿದ್ರೆ ಅಲ್ಲೇ ಇರುವಂತದ್ದು ಈ ಗೋಸಿನ ಕೆರೆ ಕೋಡಿ. ಇದಕ್ಕೆ ಈಗಾಗಲೇ ಪೂರ್ತಿ ಬಿಲ್ ಆಗೋಗಿದೆ. ಎಷ್ಟಾಗಿದೆ? 1,98,398 ರೂಪಾಯಿ ಬಿಲ್ ಆಗಿದೆ. ಪೂರ್ತಿಯಾಗಿ ಬಿಲ್ ಆಗೋಗಿದೆ. ಆಗ ಗೋಸಿನ ಕೆರೆ ಕೋಡಿ ಏನು ಅಭಿವೃದ್ಧಿ ಆಗಿದೆ ಅನ್ನೋದನ್ನ ತೋರಿಸ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಮೈನು, ಇದನ್ನ ನೋಡಿ ತಮ್ಗೆಲ್ರಿಗೂ ಗೊತ್ತಾದಂಗೆ ಗೋಸಿನ ಕೆರೆಗೆ ಎಲ್ಲಾದ್ರೂ ಬ್ರಿಡ್ಜ್ ಇರೋದು ನೋಡಿದ್ದೀರಾ ತಾವು? ಈ ಕಾಮಗಾರಿ ನೋಡಿ, ಬೇತ್ಮಂಗಳ ಗ್ರಾಮದ ಗೋಸಿನ ಕೆರೆ ಬ್ರಿಡ್ಜ್ ನಿಂದ KGF ರಸ್ತೆವರೆಗೂ ರಾಜಕಾಲುವೆ ಕಾಮಗಾರಿ. ಈ ಗೋಸಿನ ಕೆರೆ ಬ್ರಿಡ್ಜ್ ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲಪ್ಪ. ನಾವ್ ಇಲ್ಲಿ ಹುಟ್ಟಿ ಬೆಳೆದವರು. ನಾನು ಚಿಕ್ಕವಾಗಿಂದ ಗೋಸಿನ ಕೆರೆಗೆ ನಮ್ಮ ನ್ಯೂಟನ್ಗೆ ಬೇಕಾದಷ್ಟು ಸರಿ ಸುತ್ತಾಡಿರೋರು. ನಮ್ಮ ಕಣ್ಣಿಗೆ ಇದುವರೆಗೂ ಈ ಬ್ರಿಡ್ಜ್ ಅಂತೂ ಕಾಣಿಸಿಲ್ಲ. ಈ ಬ್ರಿಡ್ಜ್ ಪಂಚಾಯತಿ ಅವರಿಗೆ ಕಾಣಿಸ್ಬೇಕಾಗಿತ್ತೇನೆ ಎಲ್ಲಿದೆ ಅಂತ. ದಯವಿಟ್ಟು ಈ ಬ್ರಿಡ್ಜ್ ಎಲ್ಲಿದೆ ಅಂತ ಕೂಡ ತೋರಿಸ್ಬೇಕು. ಮತ್ತೆ ಈ ಬ್ರಿಡ್ಜ್ಗೆ ಸಂಬಂಧಪಟ್ಟಂಗೆ ಕಾಲುವೆ ಎಲ್ಲಾಗಿದೆ ಅನ್ನೋದನ್ನ ಕೂಡ ತೋರಿಸ್ಬೇಕು ಅಂತ ನಾನು ಪಂಚಾಯತಿ ಅಧಿಕಾರಿಗಳಲ್ಲಿ, ಅವರ ಮೇಲಧಿಕಾರಿಗಳಲ್ಲಿ, ಓಂಬುಡ್ಸ್ಮ್ಯಾನ್ ಅವರಲ್ಲಿ, ಸಂಬಂಧಪಟ್ಟ ಇಂಜಿನಿಯರ್ ಅವರು ಮೈನ್ ಮೊದಲು ಇದಕ್ಕೆಲ್ಲ ಬಿಲ್ ಮಾಡೋದಕ್ಕೆ ಇಂಜಿನಿಯರ್ ಅವರು ಮುಖ್ಯ ಕಾರಣಕರ್ತರಾಗ್ತಾರೆ. ಇಷ್ಟೆಲ್ಲ ಬಿಲ್ಲುಗಳಾಗಿದೆ ಅಂತಂದ್ರೆ ಕಾಮಗಾರಿ ರಿಪೋರ್ಟ್ ಇವ್ರು ಇಂಜಿನಿಯರ್ ಹೆಂಗ್ ತೋರಿಸ್ತಾ ಇದ್ದಾರೆ? ಫಸ್ಟ್ ಆಫ್ ಆಲ್ ಬ್ರಿಡ್ಜ್ ಇಲ್ದಿರೋಂಥದನ್ನ ಪ್ಲಾನಿಂಗ್ ನಲ್ಲಿ ಹೆಂಗ್ ಜಾಯಿನ್ ಮಾಡ್ತಾರೆ ಇವರು? ಸಂಪೂರ್ಣವಾಗಿ ಎಲ್ಲ ಬೋಗಸ್. ಟೋಟಲಿ ಇಡೀ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣವನ್ನ ನುಂಗಿ ನೀರು ಕುಡ್ದಾಕಿದ್ದಾರೆ. ಇದು ಕೇವಲ ನಮ್ಮ ಕಣ್ಣಿಗೆ ಕಾಣಿಸಿರುವಂತ ಕಾಮಗಾರಿಗಳು ಮಾತ್ರ. ಇನ್ನು ನಮ್ಮ ಕಣ್ಣಿಗೆ ಕಾಣದಿರುವಂತ ಕಾಮಗಾರಿಗಳು ಎಷ್ಟಿದೆ ಅನ್ನೋದು ಲೆಕ್ಕಕ್ಕಿಲ್ಲ ಇಲ್ಲಿ. ಆದ್ರಿಂದ ದಯವಿಟ್ಟು ಬೇತ್ಮಂಗಳ ಗ್ರಾಮ ಪಂಚಾಯಿತಿಯ ಏನು NREG ವರ್ಕ್ ಇರ್ಬೋದು, PRID ವರ್ಕ್ಸ್ ಇರ್ಬೋದು, ಈ ಎಲ್ಲಾ ಕಾಮಗಾರಿಗಳನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು. ಒಂದೊಂದು ಕಾಮಗಾರಿಯನ್ನು ಕೂಡ ಸ್ಥಳ ಪರಿಶೀಲನೆ ಮಾಡಬೇಕು. ಕಾಮಗಾರಿಗಳು ಎಷ್ಟಾಗಿದೆ ನೋಡಬೇಕು, ಬಿಲ್ಗಳು ಎಷ್ಟಾಗಿದೆ ನೋಡಬೇಕು. ಆ ಬಿಲ್ಲಲ್ಲಿ ಆಗಿರೋ 1 ಲಕ್ಷ ರೂಪಾಯಿ ಬಿಲ್ ಆಗಿದೆ ಅಂತ, ಅದು 1 ಲಕ್ಷ ರೂಪಾಯಿ ಕಾಮಗಾರಿ ನಡೆದಿದೆಯಾ ಅನ್ನೋದನ್ನ ಕೂಡ ಅಧಿಕಾರಿಗಳು ನೋಡಬೇಕು. ಮತ್ತೆ ಈ ಭ್ರಷ್ಟಾಚಾರಕ್ಕೆ ಅತಿ ದೊಡ್ಡ ಭ್ರಷ್ಟಾಚಾರ ಇದು. ನನಗೆ ತಿಳಿದ ಮಟ್ಟಿಗೆ ಇಡೀ ಕೋಲಾರ ಜಿಲ್ಲೆಯಲ್ಲೇ ಬೇತ್ಮಂಗಳ ಗ್ರಾಮ ಪಂಚಾಯತಿಯಲ್ಲಿ ಆಗಿರುವಂತ ಇಷ್ಟು ದೊಡ್ಡ ಹಗರಣ ಯಾವುದು ಇಲ್ಲ ಅನ್ಕೊಳ್ತೀನಿ. ಕಣ್ಣು ಮುಂದೆ ಕಾಣ್ತಾ ಇರೋಂಥ ಹಗರಣ. ಯಾಕಂತಂದ್ರೆ ನಾವು ಸುಮಾರು ಕಡೆ ನೋಡಿದೀನಿ, ಒಂದು ಅರ್ಧಂಬರ್ಧ ಕಾಮಗಾರಿ ಆಗಿರುತ್ತೆ, ಅರ್ಧಂಬರ್ಧ ಬಿಲ್ಲು ಆಗಿರುತ್ತೆ. ಆದ್ರೆ ಇಲ್ಲಿ ಟೋಟಲ್ ಕಾಮಗಾರಿನ ನಡೆದಿರಲ್ಲ, ಟೋಟಲ್ ಬಿಲ್ ಆಗಿದೆ ಇಲ್ಲ 50% ಬಿಲ್ ಆಗೋಗಿದೆ. ಇನ್ನು ಉಳಿದಿರೋದಂತಂದು ಮೆಟೀರಿಯಲ್ ಬಿಲ್ಗಳು ಇವಾಗ ಉಳಿಸ್ಕೊಂಡಿದ್ದಾರೆ. ಲೇಬರ್ ಬಿಲ್ ಅಂತ ಏನು ಬರುತ್ತೆ ಅದನ್ನ ಟೋಟಲ್ ತೆಗೆದಾಕಿದ್ದಾರೆ. ಹೆಂಗಾಗ್ತಾ ಇದೆ ಅವೆಲ್ಲ? ಇದರಲ್ಲಿ ಕೇವಲ ರಾಜಕಾರಣಿಗಳಷ್ಟೇ ಅಲ್ಲ,
ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಮಾನ್ಯ ಶಾಸಕರು ರೂಪಕಲಾ ಶಶಿಧರ್ ಮೇಡಮ್ ಅವರೇ, ದಯವಿಟ್ಟು ತಾವು ಈ ಬಗ್ಗೆ ಕೂಡಲೇ ಉತ್ತಮವಾದಂಥ ಒಂದು ತನಿಖಾ ಟೀಮನ್ನ ರಚನೆ ಮಾಡಿ ಇದ್ರ ಬಗ್ಗೆ ಪರಿಶೀಲನೆ ಮಾಡೋದು ತಾವು ಕೂಡ ಮುಂದಾಗಬೇಕು. ಇಲ್ಲಂತಂದ್ರೆ ಕೂಡ ಎಲ್ಲೋ ಒಂದು ಕಡೆ ಶಾಸಕರ ಒಂದು ಕೈವಾಡ ಕೂಡ ಇದರಲ್ಲಿ ಇದೆ ಅಂತ ನಾವು ಭಾವಿಸ್ಬೇಕಾಗತ್ತೆ. ಯಾಕಂತಂದ್ರೆ ತಾವು ಕೆಜಿಎಫ್ ತಾಲೂಕಲ್ಲಿ ಉತ್ತಮವಾದಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊ ಬರ್ತಾ ಇದ್ದೀರಿ. ಕೆಜಿಎಫ್ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಆದ್ರೆ ಇಂಥ ಭ್ರಷ್ಟ ಕಾಮಗಾರಿಗಳು ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಇದರಲ್ಲಿ ಸುಮಾರು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಅನ್ನೋದು ನಮ್ ಗಮನಕ್ಕೆ ಬಂದಿದೆ. ಅಧಿಕಾರಿಗಳಿದ್ದಾರೆ ಅನ್ನೋದು ಗಮನಕ್ಕೆ ಬಂದಿದೆ. ಆದ್ರೆ ಈ ಕಾಮಗಾರಿಗಳನ್ನ ನಡೆಸ್ತಾ ಇರುವಂತ ಗುತ್ತಿಗೆದಾರರು ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಇವರೆಲ್ಲರ ಮೇಲೇನೂ ಕಠಿಣವಾದಂತ ಕಾನೂನು ಕ್ರಮ ಆಗಬೇಕು. ಕೇವಲ ಒಂದು 20 ದಿನ ಒಳಗೆ ಈ ಎಲ್ಲ ಪರಿಶೀಲನೆ ಮಾಡಬೇಕು. ಇಲ್ಲವಾದಂಥದ್ರಲ್ಲಿ ನಾವು ಉಗ್ರವಾದಂಥ ಒಂದು ಹೋರಾಟಕ್ಕೆ ಗ್ರಾಮ ಪಂಚಾಯತ್ ಮುತ್ತಿಗೆ ಹಾಕಿ ಹೋರಾಟ ಮಾಡ್ತೀವಿ ಅಂತ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.